ನಮಸ್ತೆ ನಮಸ್ತೆ ಹೇಳಿ. ಈಗ ಏನ್ ಸರ್ ಅಲ್ಲಿ ಒಬ್ಬ DC ಮೇಡಮ್ ಹತ್ರ ಫ್ಲಾಗ್ ಕೊಟ್ಟು ಪಾಪ ಅವರಿಗೆ ಕೂತ್ ಬಂದ್ಬಿಡ್ತಲ್ಲ. ಕಾಂಗ್ರೆಸ್ ಅವರಿಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಎಂಬೊಂದು ಜ್ಞಾನ ಇಲ್ಲದ ರೀತಿ ಕಾಣ್ತಾ ಉಂಟು. DC ಅವರು ಉಡುಪಿಯ ಜಿಲ್ಲಾಧಿಕಾರಿಯಾಗಿ ಆ ಪರ್ಯಾಯದ ಯಾವ್ದೆಲ್ಲ ವ್ಯವಸ್ಥೆಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಲ್ಲಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ, ಪರ್ಯಾಯ ನಾಡ ಹಬ್ಬ. ಅದಕ್ಕೊಂದು ಬಹಳ ಪವಿತ್ರತೆ ಇದೆ, ಅಷ್ಟಮಠಗಳು, ಕೃಷ್ಣ ಮಠ ಅಂತ. ಅದರಿಂದಾಗಿ ನಾಡ ಹಬ್ಬನ ಧಾರ್ಮಿಕ ಹಬ್ಬನ ಸರ್? ಧಾರ್ಮಿಕದ ಒಂದು ಕಾರ್ಯಕ್ರಮ, ನಾಡ ಹಬ್ಬ ರೀತಿ ನಾವು ಆಚರಣೆ ಮಾಡ್ತೀವಿ. ಓಕೆ, ಅದರಲ್ಲಿ ಯಾವುದೇ ರಾಜಕೀಯ ಒಬ್ಬ IAS IPS ಆಫೀಸರ್ಸ್ ಗಳಿಗೆ ಅವರದ್ದೇ ಆದ ನಿಯಮಾವಳಿಗಳು ಇರುತ್ತೆ. ಅಲ್ಲಿ ಅವರು ಕೇಸರಿ ಫ್ಲಾಗ್ ಅನ್ನು ಹಾರಿಸಿದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳ್ತಲ್ಲ. ಒಬ್ಬ ಅಧಿಕಾರಿಗಳಿಗೆ ಯಾಕೆ ಕೊಟ್ರಿ ನೀವು? ರೂಲ್ಸ್ ಯಾಕೆ ಬ್ರೇಕ್ ಮಾಡಿದ್ರಿ ಅಂತ ಅವ್ರ ಪ್ರಶ್ನೆ. ಯಾರು ಹೇಳಿದ್ರು ರೂಲ್ಸ್ ಅಂದ್ರೆ? ರೂಲ್ಸ್ ಇದು ಕಾನೂನು ಪುಸ್ತಕ ಇದೆ. ಆ ನಿಯಮಾವಳಿಗಳನ್ನು ಬೇಕಾದ್ರೆ ನೀವು ಒಂದ್ಸಲ ಓದ್ಕೋಬಹುದು ಸರ್. ಒಬ್ಬ IAS ಅಧಿಕಾರಿ ಯಾವ್ದೋ ಒಂದು ಧರ್ಮದ ಕಾರ್ಯಕ್ರಮಗಳಿಗೆ ಹೋಗಿ ಇದು ಕೇಸರಿ ಬಾವುಟ ಸಂವಿಧಾನಕ್ಕೆ ವಿರೋಧ. ಹೌದಾ? ಅದನ್ನ ಕೇಳೋಣ. ಸೊ ಸಂವಿಧಾನ ವಿರೋಧಿಯ ಕೇಸರಿ ಬಾವುಟ ಅದು ಧಾರ್ಮಿಕ ಕಾರ್ಯಕ್ರಮ. ಭಾಗವಧ್ವಜವನ್ನ ಅದೊಂದು ಗುಡಿ, ಯಾವುದೇ ಅದು ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ ವ್ಯಕ್ತಿಗೆ ಸೀಮಿತವಾಗಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿಗಳು ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಉಸ್ತುವಾರಿ ಸಚಿವರಲ್ಲಿ ಇರ್ತಿದ್ರೆ ಅವರು ಅದನ್ನು ಅಂದ್ರೆ ಕಾಂಗ್ರೆಸ್ ಅವರು ಹೇಳಿಲ್ಲ ನಮ್ಗೆ ಭಗವಧ್ವಜ ನಮ್ದು ವಿರೋಧ, ಅದಕ್ಕೆ ನಮ್ದು ಸಾಮರ್ಥ್ಯ ಇಲ್ಲ, ನಮ್ದು ವಿರೋಧ ಉಂಟು ಹೇಳಿಕೆ ಕೊಡ್ಲಿ ಅಲ್ಲ. ಅವರ ಬದ್ಧತೆ ಏನೆಂಬುದನ್ನು ಅವ್ರು ತೋರಿಸಿಕೊಡ್ಲಿ, ಸ್ಪಷ್ಟ ಮಾಡ್ಲಿ ಅಲ್ಲ. ನಾವು ಭಗವಧ್ವಜಕ್ಕೆ ವಿರೋಧಿಗಳು, ಭಗವಧ್ವಜದಿಂದ ನಾವು ಹೋಗುದಿಲ್ಲ, ಭಗವಧ್ವಜಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಕರೆ ಕೊಟ್ಟು ಬಿಟ್ಟಲ್ಲ. ಒಬ್ಬ IAS ಆಫೀಸರ್ಸ್ಗೆ ಒಬ್ಬ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲ, ಇಡೀ ದೇಶದಲ್ಲೇ ಒಂದು ನಿಯಮಾವಳಿ ಇದೆ, ಅದನ್ನ ಮೀರ್ ಹೋಗ್ಬಾರ್ದಲ್ವಾ? ಕಾನೂನು ಚೌಕಟ್ಟು ಮೀರ್ದಂಗಾಗುತ್ತಲ್ವಾ? ಅವ್ರು ಯಾವ್ದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತವ್ರು ಅಲ್ಲ ಅಲ್ವಾ? ಪ್ರಶ್ನೆ ಮಾಡ್ತಾರೆ ಏನಂತೀರ ಅವಾಗ? ಪರ್ಯಾಯ ಕಾರ್ಯಕ್ರಮ ಅದೊಂದು ಧಾರ್ಮಿಕ ಇದಲ್ಲೇ ಆಗುವಂತದ್ದು ಕಾರ್ಯಕ್ರಮ. ಹೌದು, ಇವತ್ತು ಹೊಸ್ತಲ್ಲ, 800 ವರ್ಷದಿಂದ ಅಷ್ಟಮಠದ ಪರ್ಯಾಯ ಕಾರ್ಯಕ್ರಮ ಇಷ್ಟು ವರ್ಷದಿಂದಲೂ ಅಲ್ಲಿನ DC-ಗಳು ಬಂದು ಈ ರೀತಿಯಾಗಿ ಭಾಗವಧ್ವಜ ಇಟ್ಕೊಂಡೇ ಹಾರಿಸ್ತಾ ಇದ್ರ ಇಷ್ಟು ವರ್ಷವು? ನೋಡಿ, ಅದನ್ನ ನಾನು ಹೇಳುದಿಲ್ಲ, ಅದರ ಹಿಂದಿನ ಇತಿಹಾಸವನ್ನು ನೀವೊಮ್ಮೆ ಅಲ್ಲಲ್ಲ ಸರ್. ಈಗ ಉಡುಪಿ ಭಾಗದವರು ನಾನು ಓದಿ ತಿಳ್ಕೊಳಕ್ಕೂ ನೀವು ಅಲ್ಲಿದ್ದು ಹೇಳಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಅದೇ ನಾವು ಹೇಳಿದ್ರೆ ಅದು ಬಿಜೆಪಿ ಅವರು ಹೇಳಿದ್ರೆ ಅಂತ ಹೇಳ್ತಾರೆ. ನೀವು ಹಿಂದಿನ ಒಂದು 25 ಪರ್ಯಾಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರೆ ಗೊತ್ತಾಗ್ತದೆ. ಈ ಹಿಂದೆ ಎಲ್ಲಾ ಪರ್ಯಾಯ ಉತ್ಸವದಲ್ಲಿ ಉಸ್ತುವಾರಿ ಸಚಿವರು ಭಾಗವಹಿಸಿ ಅದಕ್ಕೆ ಚಾಲನೆ ಕೊಟ್ಟಿದ್ರು. ರಾಜಕಾರಣಿಗಳು ಭಾಗವಹಿಸೋದಕ್ಕೂ ಒಬ್ಬ ಆಫೀಸರ್ಸ್ ಹತ್ರ ನೀವು ಒಂದು ಬಾವುಟ ಇಟ್ಕೊಳ್ಳೋಕೆ ವ್ಯತ್ಯಾಸ ಇಲ್ವಾ ಅಂತ ಕೇಳ್ತಾರೆ ಸರ್ ಅವರು. ಅಲ್ಲಿ ಕಾಂಗ್ರೆಸ್ ಅವರಿಗೆ ಅನುಭವ ಮಾಹಿತಿ ಕೊರತೆ ಅಂತ ಹೇಳಿದ್ರೆ ನಗರಸಭೆ ಅಧ್ಯಕ್ಷರಾಗಿ ಈಗ ಆಡಳಿತಾಧಿಕಾರಿಗಳಿದ್ದಾರೆ. ಅವರು 2 ರೀತಿಯ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಒಂದು ಆಡಳಿತಾಧಿಕಾರಿಯಾಗಿ ನಗರಸಭೆಯಿಂದ ಪೌರ ಸನ್ಮಾನ ಮಾಡುವಂತದ್ದು ಒಂದು ವ್ಯವಸ್ಥೆ ನಗರಸಭೆಯ ಮೂಲಕ ಪ್ರತಿ ಪರ್ಯಾಯ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರೇ ಮಾಡುದು. ನಗರಸಭೆ ಅಧ್ಯಕ್ಷರು ಇಲ್ಲದಿದ್ದಲ್ಲಿ ಆಡಳಿತಾಧಿಕಾರಿಯನ್ನು ನಿರ್ವಹಿಸ್ತಿದ್ರು. ಈ ಹಿಂದಿನ DC ಕೂಡ ವಿದ್ಯಾಕುಮಾರಿ ಅವರ ಆಡಳಿತಾಧಿಕಾರಿ ಆಗಿದ್ದು ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಅವರಿಗೆ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಕಾಣ ಆಗ್ತಾ ಉಂಟು. ಅದು ಬಿಟ್ಟು ಪರ್ಯಾಯಕ್ಕೆ ಉಡುಪಿ ಅಭಿವೃದ್ಧಿಗೆ ಏನೆಲ್ಲ ಕೊಡ್ಬೇಕು, ಏನ್ ಮಾಡ್ಬೇಕೆಂಬುದನ್ನು ಚಿಂತನೆ ಮಾಡಿ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಲಿ. ಧರ್ಮದ ವಿಚಾರದಲ್ಲಿ ದಾರಿ ತಪ್ಪಿಸುವಂತದ್ದು ಒಂದು ಪ್ರಾಮಾಣಿಕ ಅಧಿಕಾರಿಯ ಮೇಲೆ ಸವರಿ ಮಾಡುವಂತ ಸರಿಯಲ್ಲ. ಅವ್ರು ಕಳ್ಕೊಳ್ಳಿ ಸ್ವಲ್ಪ ಹೇಳ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ ಬಂದೆ. ಎಸ್, ನೀವು ಫಸ್ಟ್ ಓಪನಿಂಗ್ ಕಾಮೆಂಟ್ ಕೊಟ್ಬಿಡಿ. ಆಗಿಂದ ಓಪನಿಂಗ್ ಕೊಡ್ತಾನೆ ಇದ್ದೀನಿ. ಕೊಡ್ತೀನಿ ತಗೊಳ್ಳಿ. ಆಗುತ್ತೆ, ಡಿಬೇಟ್ ಅಲ್ವಾ? ಸಿಂಪಲ್ ನೋಡಿ, ನಾನು ಮಾತು ಹೇಳ್ತಾ ಇರೋದು, ಅವರು DC ಮೇಡಮ್ ಹೋಗಿದ್ದಾರೆ, ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ, ಅವ್ರು ಹೋಗಿದ್ದಾರೆ, ಅದರಲ್ಲಿ 2ನೇ ಮಾತಿಲ್ಲ, ತಪ್ಪಿಲ್ಲ. ಇವಾಗ ಒಂದು ಸರ್ಕಾರಿ ನೌಕರಿ ಟೈಮ್ಸ್ ಇರುತ್ತೆ, ಅಂದರೆ ಡ್ಯೂಟಿ ಟೈಮ್ಸು, ಆ ಡ್ಯೂಟಿ ಟೈಮ್ ಬಿಟ್ಟೇ ಹೋಗಿರೋದು ಅವರು. ಆ್ಯಂಡ್ ಸಂಡೇ, ಒಂದು ನಿಮಿಷ, ಆ್ಯಂಡ್ ಸಂಡೇ ಕರೆದಿದ್ದಾರೆ ಕಾರ್ಯಕ್ರಮಕ್ಕೆ. ಯಾಕಂದರೆ ಅವರು ಒಂದು ವೃದ್ಧೆಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಯಾಕಂದರೆ ಇವಾಗ ಮಾಧ್ಯಮದಲ್ಲಿ ಬರ್ತೀನಿ ಅಂದರೆ ಕೆಲವ್ರಿಗೆ ಏನಿರುತ್ತೆ ಆಸೆ ಆದರೆ ಫಾರೂಕ್ ಅವ್ರಿಗೆ ಕರೆಯೋಣ, ಸ್ವಲ್ಪ ಚೆನ್ನಾಗಿರುತ್ತೆ, ಒಬ್ಬರು ಸೆಲಿಬ್ರಿಟಿ ಅಥವಾ ಒಬ್ಬರು ಏನೋ ಒಂದು ಮುಂದೆ ಬಂದಿರೋರು ಅಂತ ಹೇಳ್ಬಿಟ್ಟು ಆ ರೀತಿ ಅವರು ಒಂದು DC ಮೇಡಮ್ಗೆ ಕರೆದಿದ್ದಾರೆ. ಅವ್ರು ಆನ್ ಡ್ಯೂಟಿಯಲ್ಲಿ ಹೋಗಿ ಈ ಥರ ಏನಾದರೂ ಧ್ವಜ ಏನಾದರೂ ಹಾರಿಸಿದ್ರೆ ಅದು ತಪ್ಪು ಅಂತ ಹೇಳ್ಬೋದಾಗಿತ್ತು. ಇಂಟ್ರೆಸ್ಟಿಂಗ್. ಎಸ್, ಅವ್ರು ಆನ್ ಡ್ಯೂಟಿಯಲ್ಲಿ ಇದ್ದು ಹೋಗಿ ಹಾರಿಸಿದ್ರೆ ಅದು ತಪ್ಪಿತ್ತು. ಅವ್ರು ಆಫ್ ಡ್ಯೂಟಿಯಲ್ಲಿ ಅವ್ರ ಸ್ವಂತ ಇಚ್ಛೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅವ್ರ ಧರ್ಮಕ್ಕೆ ತಕ್ಕಂಗಿರ್ಲಿ ಅಥವಾ ಅವ್ರಿಗೆ
ದೇವಸ್ಥಾನ ಮೇಲಿರುವಂಥ ಪ್ರೀತಿಗಿರ್ಲಿ ಅಥವಾ ಜನರು ಕರೆದಿರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಹಾರಿಸಿರ್ಬೋದು, ಆದರೆ ಅದಕ್ಕೆ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಅವ್ರು ಏನಾದರೂ ಆನ್ ಡ್ಯೂಟಿ ಡ್ಯೂಟಿ ಒಳಗೆ ಹೋಗಿ ಆ ರೀತಿ ಏನಾದರೂ ಮಾಡಿದ್ರೆ ಸರ್ ಹೇಳ್ದಂಗೆ ಕೇಳ್ಬೋದು. ಮತ್ತೆ ನೀವು ಅವಾಗಲೇ ಒಂದು ಪ್ರಶ್ನೆ ಮಾಡಿದ್ರೆ 24/7 ಡ್ಯೂಟಿ ಅವಾಗಲೇ ಒಂದ್ ನಿಮಿಷ 24/7 ಡ್ಯೂಟಿ ಇರುತ್ತೆ. ಸಂಡೇನೂ ಇರುತ್ತಾ? ಜಿಲ್ಲಾಧಿಕಾರಿಗಳಿಗೆ ಸಂಡೇ ಇರುತ್ತಾ? 24/7 ಅಂದ್ರೆ 24/7 ಇರುತ್ತೆ. ಆದ್ರೆ ಅದರಲ್ಲಿ ಒಂದ್ ನಿಮಿಷ 24/7 ಹೋಗಿದ್ರು ಸರ್, ಒಂದ್ ನಿಮಿಷ 24/7 ಇರುತ್ತೆ. ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ನನ್ನ ಮಾತು ಕೇಳ್ಕೊಡಿ. 24/7 ಇರುತ್ತೆ ಡ್ಯೂಟಿ, ನಾನು ಒಪ್ಕೊಳ್ತೀನಿ. ಆದ್ರೆ ಅವ್ರಿಗೆ ಸ್ವಂತ ಅಂತ ಇಚ್ಛೆ ಇರುತ್ತಲ್ಲ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಒಂದು ನಾನು ಜಡ್ಜ್ ಅಂತ ಇಟ್ಕೊಳ್ತೀನಿ, ನನಗೆ ಗೊತ್ತಿರೋ ಅಷ್ಟು ಮಾಹಿತಿಗೆ ಮೇಡಮ್, ನನಗಿರೋ ಮಾಹಿತಿಗೆ ನಾನು ಹೇಳ್ತೀನಿ. ಒಬ್ರು ಜಡ್ಜ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ, ಸ್ವಂತ ಮನೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು 3 days 4 days ಬಿಫೋರ್ ಒಂದು ಲೆಟರ್ ಕಳಿಸ್ತಾರೆ, ನಾನು ಹೋಗ್ಬೇಕು ಅಂದ್ರೆ ಈ ಫಂಕ್ಷನ್ಗೆ ಈ ಟೈಮಿಂದ ಈ ಟೈಮ್ಗೆ ಅಟೆಂಡ್ ಮಾಡಬೇಕು ಅಂತ. ಯಾಕಂದ್ರೆ ಅವ್ರು ಹೊರಗೆ ಹೋಗಿ ಎಲ್ಲೂ ಬೇರೆಯವ್ರ ಜೊತೆ ಮಾತಾಡಂಗಿಲ್ಲ. ನೀವು ಫ್ರೆಂಡ್ಸ್ ಇದ್ರೇನು ಹೋಗಿ ಮಾತಾಡಂಗಿಲ್ಲ. ಎಲ್ಲ ಒಂದ್ ಕಡೆ ಕ್ಲಬ್ಬಲ್ಲಿ ಕುತ್ಕೊಂಡು ಒಂದು ಅರ್ಧ ಗಂಟೆ ನಾವು ಮಾತಾಡ್ಕೊಂಡ್ ಬರೋಣ ಆ ಥರನೂ ಇಲ್ಲ. ಯಾಕಂದ್ರೆ ಅವ್ರ ಜಡ್ಜು ಅವ್ರಿಗೆ, ಯಾಕಂದ್ರೆ ಎಲ್ಲೋಗಿ ಎಲ್ಲಿ ರೋಲ್ ಕಲ್ ತೊಗೊಂಡ್ಬಿಟ್ಟು ಎಲ್ಲಿ ಉಲ್ಟಾ ಸೀದಾ ಆಗುತ್ತೆ ಅನ್ನೋ ಥರ ಈ ಕಾನೂನು ರೀತಿ ಇದೆ. ಆದ್ರೆ ನಾನು ಹೇಳೋದು, ಒಂದು DC ಮೇಡಮ್ ನಾನು ಹೇಳ್ತಾರೆ, ನಾನು ನೋಡಿ ಅವರು ಹಾರಿಸಿರೋದಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರು ಸ್ವಂತ ಇಚ್ಛೆ. ಈಗ ಯಾಕಂದ್ರೆ ಇವಾಗ ನನಗೂ ಕರೆದ್ಬಿಟ್ಟು ಎಲ್ಲಾದ್ರೂ ಒಂದು ಮಸೀದಿಯಲ್ಲಿ ನೀನೇನಾದರೂ ಒಂದು ಒಳ್ಳೆ ಮಾತು ಹೇಳಪ್ಪ ಅಂತ ಹೇಳಿದಾಗ, ನಾನು ಹೇಳಿದಾಗ ಅದ್ರ ಇಲ್ಲ ನೀವು ಮಾತಾಡ್ತಿರೋ ತಪ್ಪು ಅನ್ನೋಂತಲ್ಲ. 24/7 ಇರ್ಬೋದು ಅವ್ರ ಡ್ಯೂಟಿ. ಆದರೂ ನಾನು ಹೇಳ್ತಾ ಇರೋದು, ಅವರು ಹಾರಿಸಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಿರೋದು, ದೇವಸ್ಥಾನದಲ್ಲಿ ಅನೇಕರು ಭಕ್ತರು ಇರ್ತಾರೆ. ಅವ್ರೊಂದು ಖುಷಿಗಾದ್ರೂ ಹಾರಿಸಿರ್ಬೋದು ಅಥವಾ ದೇವ್ರ ಮೇಲೆ ಇರೋ ಭಕ್ತಿಗಾದ್ರೂ ಹಾರಿಸಿರ್ಬೋದು. ಅದಕ್ಕಂತ ಹೇಳ್ಬಿಟ್ಟು 24 ಗಂಟೆ ನಾವು ಸಂವಿಧಾನ ವಿರೋಧಿನೂ ಅಲ್ಲ. ಸಂವಿಧಾನ ಇಲ್ಲ, ಸಂವಿಧಾನ ವಿರೋಧಿ ಇಲ್ಲ. ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಕೇಳಿ, ಸಂವಿಧಾನ ವಿರೋಧಿ ಅಲ್ಲ. ಮತ್ತೆ ಇನ್ನೊಂದು, ನೀವು ಅವಾಗಲೇ ಹೇಳ್ತಾ ಇದ್ರಿ, ನೀವು ಎಲ್ಲಾ ರಾಜಕಾರಣಿಗಳಿಗೆನಾ ಅಂತ ನೀವು ಕೇಳಿದ್ರಿ. ರಾಜಕಾರಣಿಗಳು ಇವತ್ತಿರ್ತಾರೆ, ನಾಳೆ ಇರಲ್ಲ. ನಾಳೆ ಬೆಳಗ್ಗೆ ಅವ್ರ CM ಕುರ್ಚಿ ಇರುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಅವ್ರ ಸರ್ಕಾರಿ ನೌಕರರು, ಅವ್ರಿಗೆ 30 ವರ್ಷ ಎಲ್ಲೂ ಹೋಗಲ್ಲ ಅವರು.